ಮುಖ್ಯಮಂತ್ರಿಗಳ ಅನುದಾನದಲ್ಲಿ 50 ಕೋಟಿ ರೂಪಾಯಿನಲ್ಲಿ ಸುಮಾರು 12.25 ಕೋಟಿ ರೂಪಾಯಿ ಟೌನ್ಗೆ ಮೀಸಲಾಗಿಟ್ಟಿದ್ದೀವಿ. ಅದರಲ್ಲೆಲ್ಲ ವಾರ್ಡ್ಗಳಲ್ಲೂ ನಾವು ಈ ಭಾಗಕ್ಕೆ 2.5 ಕೋಟಿ 2.25 ಕೋಟಿ ರೂಪಾಯಿ, 27ನೇ ವಾರ್ಡ್ಗೆ 4.25 ಕೋಟಿ ರೂಪಾಯಿ, ಹಿಂಗೆ ಮುಖ್ಯಮಂತ್ರಿ ಅನುದಾನದಲ್ಲಿ ಮೂಲಭೂತ ಸೌಕರ್ಯಕ್ಕೆ ರಸ್ತೆ ಚರಂಡಿಗಳಿಗೆ ನಾವು ವಿಶೇಷವಾದಂಥ ಅನುದಾನವನ್ನು ಕೊಟ್ಟು ನಾವು ಈಗಾಗಲೇ ಕೆಲಸಗಳು ಮಾಡ್ತಾ 25ನೇ ವಾರ್ಡ್ ತಾವೆಲ್ಲ ಬಂದಿದ್ದೀರಿ, 30ನೇ ವಾರ್ಡ್ ತಾವು ಬಂದಿದ್ದೀರಿ, ಎಲ್ಲ ಕೆಲಸ ಕಾರ್ಯ ಮಾಡ್ತಾಯಿದ್ದಾರೆ. ಕಾಂಕ್ರೀಟ್ ಮೂಲಭೂತ ಸೌಕರ್ಯಕ್ಕೆ ಒತ್ತನ್ನು ಕೊಟ್ಟು ತಾವು ಗಮನಿಸಿದ್ದೀರಾ. ಅನೇಕ ರಸ್ತೆ ಚರಂಡಿಗಳು ರಾಮನಗರ ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಹೆಸರುವಾಸಿ ತಗೊಂಡಿರುವಂಥದ್ದು. ಅದಕ್ಕೆ ಮೂಲಭೂತ ಸೌಕರ್ಯಕ್ಕೆ ನಾವು ಒತ್ತನ್ನು ಕೊಟ್ಟು ರಸ್ತೆ ಚರಂಡಿ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. CM ಜಿಲ್ಲೆ ಅಂದರೆ ರಾಮನಗರ ಹೆಡ್ಕ್ವಾರ್ಟರ್ಸು CM ಜಿಲ್ಲೆಗೆ. CM ಅಲ್ಲ, ಇದು PM ಜಿಲ್ಲೆ. ಇದು PM ಜಿಲ್ಲೆನೂ ಇದೆ, CM ಜಿಲ್ಲೆನೂ ಇದೆ. ಈಗ ಮೊನ್ನೆ ತಾನೇ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರು ಈ ಜಿಲ್ಲೆ ಮಗ ಇನ್ನೊಬ್ಬರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಟ್ಟು ಇಲ್ಲಿ ಅನೇಕ ರೀತಿಯಲ್ಲಿ ಮೂಲಭೂತ ಸೌಕರ್ಯಕ್ಕೆ ಒತ್ತನ್ನು ಕೊಟ್ಟು ಕೆಲಸವನ್ನು ಮಾಡುವಂಥದ್ದು. ನೆಕ್ಸ್ಟ್ ವೀಕು ಬರುವ ವಾರ ನನಗೆ ಬುಲಾವ್ ಕೊಟ್ಟಿದ್ದಾರೆ. ಏನೆಲ್ಲ ಈ ಕ್ಷೇತ್ರದ ಬಗ್ಗೆ 4 ಜನನೂ MLAಗಳಿಗೆ 3 ಜನ MLAಗಳು ಕರೆಸಿದ್ದಾರೆ. ಏನೆಲ್ಲ ಬೇಕು, ನಿಮ್ಮ ಕಷ್ಟ ಸುಖ ಏನಿದೆ ತಾವೆಲ್ಲ ಒಂದು 1 ಅವರ್ ನನ್ನ ಜೊತೆಲಿ ಕೂತ್ಕೊಂಡು ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಸಾಕಷ್ಟು ರೀತಿಯಲ್ಲಿ UGDಯಿಂದ ಹಿಡಿದು ಈಗಾಗಲೇ ಹೈದರಾಬಾದ್ನಿಂದ ಒಂದು ಟೀಮ್ ತರಿಸಿ ನಾವು ಒಂದು ಪ್ರಸ್ತಾವನೆಯನ್ನು ರೆಡಿ ಮಾಡಿದ್ವಿ. 300 ಕೋಟಿ ರೂಪಾಯಿಗೆ ಅವರೊಂದು ಪ್ರಸ್ತಾವನೆಯನ್ನು ಮಾಡಿಕೊಟ್ಟಿದ್ದಾರೆ. UGD ಎಂಟೈರ್ ಸಿಟಿ ನಮ್ಮದು. ಈಗೆಲ್ಲ ಬರೀ 30% ಇದೆ. ಇನ್ನು ಉಳ್ಕೊಂಡಿದ್ದಂಥ 70%ಗೆ ಸುಮಾರು 300 ಕೋಟಿಗೆ ಒಂದು ಪ್ರಸ್ತಾವನೆಯನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಯಾಗಿ ರಸ್ತೆ ಚರಂಡಿ, ಬೇಕಾದಷ್ಟು ಪಾರ್ಕ್ಗಳು ಮಾಡುವಂಥದ್ದು, ಮಕ್ಕಳಿಗೆ ಒಳ್ಳೆಯ ಹೈಟೆಕ್ ಶಾಲೆಗಳನ್ನು ಮಾಡುವಂಥದ್ದು, ಎಲ್ಲ ರೀತಿಯಲ್ಲೂ ಕೂಡ ಒತ್ತನ್ನು ಕೊಟ್ಟು ಕೆಲಸ ಮಾಡಬೇಕಾಗುತ್ತೆ.